ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 44ನೇ ಎಪಿಸೋಡನ್ನು ನಿರ್ಮಾಣ ಮಾಡಿ ತಿಳಿಸಿದ್ದೇನೆ. ವಾಸ್ತುಶಾಸ್ತ್ರದ ಬಗ್ಗೆ, ಮನೆಯ ಮುಂದೆ ಟಿನ್ನು, ಸೀಟು, ನೆರಳು ಬರುವುದಕ್ಕೆ ಯಾವ ರೀತಿ ಆಗಿಕೊಳ್ಳಬೇಕು ಎಂಬುದು ಕೂಲಂಕಷವಾಗಿ ಹೇಳಿದ್ದೇನೆ. ಹಾಗೆ ಈಗ ದಕ್ಷಿಣ ಭಾಗದಲ್ಲಿ ಯಾವ ರೀತಿ ಅದೇ ಮನೆಗೆ ತಾಕದಂತೆ ಯಾವ ರೀತಿ ಇರಬೇಕು, ಟಿನ್ನುಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಯಾವ ರೀತಿ ಹಾಕಬೇಕು ಎಂಬುದು ನಾನು ವಿಸ್ತಾರವಾಗಿ ಹೇಳುತ್ತೇನೆ. ಸರಿ, ಈಗಾಗಲೇ ಇದು 44ನೇ ಎಪಿಸೋಡ್ ಆಗಿರುತ್ತದೆ. ಏನೆಂದರೆ, ದಕ್ಷಿಣದ ಭಾಗದಲ್ಲಿ ಮನೆಯ ಹಿಂದುಗಡೆ ಅಂದರೆ ವಸಾರ ಸ್ಟೆಪ್ ಇದು ಟಿನ್ನುಗಳನ್ನು ಹಾಕಿಕೊಂಡು ಚಿಕ್ಕ ಪಡಸಾಲೆಯಂತೆ ನಿರ್ಮಾಣ ಮಾಡಿಕೊಳ್ಳಬೇಕೆಂದರೆ ಬಹಳ ಸೂಕ್ಷ್ಮವಾದ ವಿಷಯ. ಯಾಕಂದರೆ ಪೂರ್ವ ಮತ್ತು ಉತ್ತರದಲ್ಲಿ ನೀವು ಆ ಟಿನ್ನಿಗೆ ಮುಂದಗಡೆ ಪಿಲ್ಲರ್ ನಿರ್ಮಾಣ ಮಾಡಬಹುದು. ಅಂದರೆ ಚಿಕ್ಕ ಚಿಕ್ಕ ಕಬ್ಬಿಣದ ಕಂಬಗಳನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಬರುತ್ತದೆ. ಆದರೆ ನೋಡಿ, ಇದೇ ವಿಷಯ ಇಲ್ಲಿ ಇರುವುದು ಗಂಭೀರವಾದ ವಿಷಯ. ದಕ್ಷಿಣ ಭಾಗದಲ್ಲಿ ಅಭಿಮುಖವಾಗಿ ಟಿನ್ನನ್ನು ಹಾಕಿಕೊಳ್ಳುವ ಕಾಲಕ್ಕೆ ತಾವು ಅಲ್ಲಿ ಆ ರೇಖೆಗೆ, ಟಿನ್ನಿಗೆ ಪಿಲ್ಲರ್ ನೆಲಕ್ಕೆ ತಾಕದಂತೆ ಇರಬೇಕು. ಬಹಳ ಗಂಭೀರವಾದ ವಿಷಯ ಇದು. ಏನು, ಪೂರ್ವ ಉತ್ತರದಲ್ಲಿ ನೀವು ಟಿನ್ನು ಹಾಕಿಕೊಂಡಾಗ ಅದು ಏನಾಗುತ್ತದೆ ಎಂದರೆ ಪಿಲ್ಲರ್ ಬರುತ್ತವೆ. ಆದರೂ ಕಬ್ಬಿಣದ ಪಿಲ್ಲರ್ಗಳು, ಪೋಲ್ಸ್ ಅಂತಾರೆ. ಆ ಪೋಲ್ಸು ಇದೇ ದಕ್ಷಿಣ ಭಾಗದಲ್ಲಿ ನೆಲಕ್ಕೆ ತಾಕುವ ಹಾಗೆ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಇದೇ ವಾಸ್ತುಶಾಸ್ತ್ರ ಎನ್ನುವುದು. ಸಾಮಾನ್ಯವಾಗಿ 100ಕ್ಕೆ 95% ಪೋಲ್ಸನ್ನು ನಿರ್ಮಾಣ ಮಾಡಿ ನೆಲದ ಅಡಿಯಿಂದ ಮೇಲ್ಛಾವಣಿವರೆಗೆ ಪೋಲ್ಸ್ ಹೋಗಿ ನಿರ್ಮಾಣ ಮಾಡಿದ್ದುಂಟು. ಇದು ಯಾಕೆಂದರೆ ಮತ್ತೆ ದಕ್ಷಿಣದ ಭಾಗ ಬೆಳೆದಂತಾಗುತ್ತದೆ. ಅದಕ್ಕೆ ಮನೆಗಿಂತ ದಕ್ಷಿಣದ ಭಾಗ ಬೆಳೆಯಬಾರದೆಂದರೆ ಆ ಟಿನ್ನು ರೇಖು ಹಾಕಿದ್ದು ಇರುತ್ತದಲ್ಲ, ಅದು ನೆಲಕ್ಕೆ ತಾಕದಂತೆ ಪೋಲ್ಸುಗಳನ್ನು ಹಾಕಬಾರದು. ಬಹಳ ಗಂಭೀರವಾದ ವಿಷಯ. ಈಗ ನೀವು ಕೇವಲ ಮಾಡುವ ಕಾಲಕ್ಕೆ ಸಿಟ್ಔಟು, ವಸಾರ, ಪಡಸಾಲೆ ನೈಋತ್ಯ ಭಾಗದಲ್ಲಿ, ದಕ್ಷಿಣದ ನೈಋತ್ಯ ಭಾಗದಲ್ಲಿ ಒಂದೇ ನಿರ್ಮಾಣ ಮಾಡಿದ್ದಂದರೆ ಆ ಮನೆಗೆ ಕೆಡುಕು, ಕೆಟ್ಟಿಟ್ಟ ಬುದ್ಧಿ ಎನ್ನುವುದು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದೇ ದಕ್ಷಿಣ ಆಗ್ನೇಯದಲ್ಲಿ ಭಾಗದಲ್ಲಿ ಅಷ್ಟೇ ಮಾಡಿದರೆ ಶುಭ ಪದವನ್ನು ಸಿಗುತ್ತದೆ. ಒಂದು ವೇಳೆ ಇಡೀ ದಕ್ಷಿಣದ ಭಾಗವನ್ನು ಸಂಪೂರ್ಣವಾಗಿ ಟಿನ್ನಿನಿಂದ, ರೇಖಿನಿಂದ ನೀವು ಮಾಡಿಕೊಂಡರೆ ಯಾವುದೂ ತೊಂದರೆ ಇಲ್ಲ. ಇಲ್ಲಿ ಹೇಳುವುದೇನಂತಂದರೆ, ಮುಖ್ಯವಾಗಿ ಮನೆಗೆ ಮುಂದೆ ದಕ್ಷಿಣ ಭಾಗದಲ್ಲಿ ಪೋಲ್ಸ್ ನೆಲಕ್ಕೆ ತಾಕಬಾರದು. ಅಲ್ಲಿ ಪೋಲ್ಸೇ ಬರುವುದಿಲ್ಲ. ಅಲ್ಲಿ ಪೋಲ್ಸ್ ನಿರ್ಮಾಣ ಮಾಡಬಾರದು. ಅಲ್ಲಿ ತಾವು ಆ ಟಿನ್ನನ್ನು, ಪಡಸಾಲೆಯನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಆ್ಯಂಗ್ಲರ್ ಪಟ್ಟಿಗಳ ಮುಖಾಂತರ ಮೇಲ್ಛಾವಣಿ ಮೇಲಂತಸ್ತಿನಲ್ಲೇ ನಿರ್ಮಾಣ ಮಾಡಿಕೊಂಡು ಇರಬೇಕು. ಯಾವುದೇ ಕಾರಣಕ್ಕೂ ತಾವು ಪಿಲ್ಲರ್ ಅಥವಾ ಪೋಲ್ಸ್, ಕಬ್ಬಿಣದ್ದಾಗಲಿ ಅಥವಾ ಸಿಮೆಂಟಿಂದನಾಗಲಿ, ಅಲ್ಲಿ ಪೋಲ್ಸ್ ಆಗಲಿ ಪಿಲ್ಲರ್ ಆಗಲಿ ಹಾಕೋಕ್ಕೆ ಬರುವುದೇ ಇಲ್ಲ. ಒಂದು ವೇಳೆ ಬಂದಿದ್ದೇ ಆದರೆ ದಕ್ಷಿಣದ ಭಾಗ ಬೆಳೆದಂತಾಗಿ ಅದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಅದಕ್ಕೆ ನೆಲಕ್ಕೆ ತಾಕದಂತೆ ನಿರ್ಮಾಣ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಶುಭದಾಯಕವಿರುತ್ತದೆ. ಇದು ಬಹಳ ಗಂಭೀರವಾದ ಸಮಸ್ಯೆ. ಎಷ್ಟೋ ಜನರು ಈ ತಪ್ಪುಗಳನ್ನು ಮಾಡಿದ್ದಾರೆ. ಆ ತಪ್ಪುಗಳಿಂದ ಅವರು ಅನುಭವಿಸುತ್ತಿದ್ದಾರೆ. ನಾನು ಕಣ್ಣಾರೆ ಕಂಡಿದ್ದೇನೆ, ನೋಡಿದ್ದೇನೆ. ಅದಕ್ಕೆ ಪ್ರತಿಯೊಂದು ಮನೆಗೂ ಹೇಳುವುದಕ್ಕೆ ಅಸಾಧ್ಯವಾದ ಮಾತು. ಅದಕ್ಕೆ ನನ್ನ ವಿಡಿಯೋ ಮುಖಾಂತರ ನಾನು ಹೇಳುತ್ತೇನೆ. ಅದಕ್ಕೆ ನೀವು ಇತರರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ
ನಾನು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಪಶ್ಚಿಮದ ಭಾಗದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ಯಾವ ರೀತಿ ಟಿನ್ನು ಯಾವ ರೀತಿ ಬಗ್ಗಿಸಬೇಕು, ಯಾವ ರೀತಿ ನಿರ್ಮಾಣ ಮಾಡಬೇಕು ಎಂಬುದು ಮುಂದಿನ ವಿಡಿಯೋ ನೋಡಿರಿ ಎಂದು ಆಶಿಸುತ್ತೇನೆ.